ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಸೀಕ್ರೆಟ್ ಬೈಟ್ಸ್. ಇಂದು ನಾವು ಎಳನೀರಿನ ಕೊಬ್ಬರಿ ಕುಲ್ಫಿ ಮಾಡೋದನ್ನು ತಿಳಿಯೋಣ. ಮೊದಲನೇದಾಗಿ 1 ಕಪ್ ಎಳೆ ಕೊಬ್ಬರಿ, 10 ಗೋಡಂಬಿ, 2 ಏಲಕ್ಕಿ ಹಾಗೂ ಅರ್ಧ ಕಪ್ ಹಾಲು, 10 ಬಾದಾಮಿ. ಮೊದಲನೇದಾಗಿ ಮಿಕ್ಸಿ ಜಾರಿಗೆ ಎಳೆ ಕೊಬ್ಬರಿಯನ್ನು ಹಾಕಿ ಇಲ್ಲಿ 3 ಚಮಚ ಕಲ್ಲು ಸಕ್ಕರೆನ ತಗೊಂಡಿದ್ದೀನಿ. ಅದು ಕೂಡ ಮಿಕ್ಸರ್ಗೆ ಹಾಕಿ ಅರ್ಧ ಕಪ್ಪಲ್ಲಿ 3/4 ಕಪ್ಪಷ್ಟು ಹಾಲನ್ನ ಹಾಕಿ ಗ್ರೈಂಡ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಗ್ರೈಂಡ್ ಆದಮೇಲೆ ಇದು ಈ ಥರ ಒಂದು ಪ್ಯಾಟರ್ನ್ಗೆ ರೆಡಿಯಾಗಿರಬೇಕು. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಇದಕ್ಕೇನೆ ಈಗ 2 ಕುಟ್ಟಿ ಪುಡಿ ಮಾಡಿರುವಂಥ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಉಳಿದ ಹಾಲನ್ನ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡಿ ಬಾದಾಮಿ, ಗೋಡಂಬಿ ಹಾಗೂ ಬಾದಾಮಿ ಗೋಡಂಬಿ ಎರಡನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಇದನ್ನು ತರಿಯಾಗಿ ರುಬ್ಕೊಳ್ಳೋಣ. ಅಂದರೆ ತರಿಯಾಗಿ ಅಂದರೆ ಪೂರಾ ಪೇಸ್ಟ್ ಥರ ಆಗಿರಬಾರ್ದು, ಅದು ಕಾಳು ಉಳಿದಿರೋ ಹಾಗೆ. ನೋಡಿ, ಈ ಥರ ಒಂದು ಪ್ಯಾಟರ್ನ್ಗೆ ರೆಡಿಯಾಗಿರಬೇಕು. ತೀರಾ ಅಳುಕೂ ಅಲ್ಲ, ತೀರಾ ಗಟ್ಟಿನೂ ಅಲ್ಲ, ಈ ಥರ. ಹಾಗೆ ಇದನ್ನು 2 ಗಾಜಿನ ಗ್ಲಾಸ್ನಲ್ಲಿ ಹಾಕಿ ಇದನ್ನು 1-2-3 ತಾಸು ಫ್ರಿಜ್ನಲ್ಲಿಟ್ಟು, ನೋಡಿ ಈ ಥರ ಹಿಟ್ಟು ತೆಗೆದ್ರೆ ಈ ಥರ ನಮ್ಗೆ ಕುಲ್ಫಿ ರೆಡಿಯಾಗಿರುತ್ತೆ ತಿನ್ನೋದಕ್ಕೆ. ಬೇಸಿಗೆಯಲ್ಲಿ ವಿಶೇಷವಾಗಿ ಮಕ್ಕಳಿಗೋಸ್ಕರ ಹಾಗೆ ದೊಡ್ಡವರು ಕೂಡ ತಿನ್ನುವಂಥ ಸಿಂಪಲ್ ಆದ ರೆಸಿಪಿ, ಎಲ್ಲರೂ ಕೂಡ ಮಾಡ್ಬೋದು. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಇನ್ನೂ ರುಚಿಯಾದ ರೆಸಿಪಿಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.